ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ವಿವಿಧೆಡೆ ನೂತನವಾಗಿ ನಿರ್ಮಿಸಿದ ರೈಲ್ವೆ ಕೆಳ ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಲೋಕಾರ್ಪಣೆ ಮಾಡಿದರು. ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಪ್ರವೀಣ್ ಕಾತರಕಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ತುಮಕೂರು ಹಾಗೂ ಸಂಪಿಗೆ ರೋಡ್ ನಡುವೆ ಇದ್ದಂತಹ ಬಳಿಕ ವಿ ಸೋಮಣ್ಣ ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ರೈಲ್ವೆ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಇನ್ನೂ 50,000 ಕೋಟಿ ರೂಪಾಯಿ ಅನುದಾನ ದೊರೆಯುವ ನಿರೀಕ್ಷೆ ಇದೆ ಎಂದರು. ಪ್ರಸ್ತಾವಿತ ತುಮಕೂರು ಬೆಂಗಳೂರು ನಡುವಿನ ಚತುಷ್ಪಥ ರೈಲು ಮಾರ್ಗ ಯೋಜನೆಯಿಂದ ಈ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು ಸಂಪರ್ಕ ಸುಧಾರಣೆಯಾಗಲಿದೆ ಎಂದು ತಿಳಿಸಿದರು. ಇಡೀ ದೇಶದಲ್ಲಿ ಮುಂದಿನ ಒಂದೂವರೆ ತಿಂಗಳಲ್ಲಿ ಯಲಹಂಕದಲ್ಲಿ ಒಂದು ಮೆಗಾ ಕೋಚಿಂಗ್ ನಾವು ಮಾಡ್ತಾ ಇದ್ದೀವಿ. ಇವತ್ತು ಈಗಾಗಲೇ ಹೈ ಸ್ಪೀಡ್ ರೈಡು ನಮ್ಮಲ್ಲಿ ಒಂದು ಬರ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದನ್ನ ಬೆಂಗಳೂರಿಂದ ಪುಣೆಗೆ ಆಗ್ತಕ್ಕಂಥದ್ದು ಅದು ಕೂಡ ತುಮಕೂರಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ತುಮಕೂರು ಬೆಂಗಳೂರು ಭಾಗದ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು 2 ಲೈನ್ ರೈಲ್ವೆ ಲೈನ್ ಇತ್ತು, ಅದನ್ನ 4 ಲೈನ್ಗಳನ್ನ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಅಂದ್ರೆ ಏನು ಅನ್ನೋದನ್ನ ಮಾಡೋದ್ರಿಂದ ಬೇರೆ ಬೇರೆ ಭಾಗದ ಜನ ಇಲ್ಲಿ ಬಂದು ವಾಸ ಮಾಡ್ತಾರೆ. ಅನೇಕರು ಒಂದೇ ಒಂದು ನಿಮ್ಮ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರಿನ ತಿಪಟೂರಿನಲ್ಲಿ ಇಂದು ಮೈಸೂರು ರೈಲ್ವೆ ವಿಭಾಗದ ಹೊನ್ನವಳ್ಳಿ, ಬಾಡೇನಹಳ್ಳಿ, ಡೊಣ್ಣೇರ, ಬಿದರೆಗುಡಿ, ಶಾರದಾನಗರ ಹಾಗೂ ಬಂಡಿಹಳ್ಳಿಯ ರೈಲ್ವೆ ಗೇಟ್ಗಳಿಗೆ ಪರ್ಯಾಯವಾಗಿ ನಿರ್ಮಿಸಲಾಗುತ್ತಿರುವ ಕೆಳ ಮತ್ತು ಮೇಲ್ಸೇತುವೆ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಈ ವೇಳೆ ಮೈಸೂರು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮುದಿಲ್ ಮಿತ್ತಲ್, ಪಿಎಂ ಗತಿಶಕ್ತಿ ಯೋಜನಾ ನಿರ್ದೇಶಕ ಆನಂದ್ ಭಾರತಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅವರು ಕಾಮಗಾರಿ ಪ್ರಗತಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ ವಿ ಸೋಮಣ್ಣ ದೇಶದ ಎಲ್ಲ ರೈಲ್ವೆ ಕೆಳ ಹಾಗೂ ಮೇಲ್ಸೇತುವೆಗಳಿಗೆ ವಿದ್ಯುದೀಕರಣ ಮಾಡಲು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಪ್ರಗತಿಯಲ್ಲಿರುವ ರೈಲ್ವೆ ಕಾಮಗಾರಿಗಳ ಶೀಘ್ರ ಪೂರ್ಣಕ್ಕೆ ಹಾಗೂ ರೈಲು ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇನ್ನು 1 ವರ್ಷದಲ್ಲಿ ಮುಗಿಸೋದನ್ನ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ನಮ್ಮ ಇದೆಲ್ಲ ಮಾಡಕ್ಕೆ ಬಂದಾಗ ಲೈಟ್ ಹಾಕಿಲ್ಲ ಅನ್ನೋದು ಗೊತ್ತಾಯಿತು. ಇಲ್ಲಿ ಲೈಟ್ ಹಾಕಿಲ್ಲ ಅಂತ ಗೊತ್ತಾದ್ಮೇಲೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲೆಲ್ಲ ಕೆಳ ಸೇತುವೆಗಳಿದೆ ಎಲ್ಲ ಕಡೆಯಲ್ಲೂ ಕೂಡ ವಿದ್ಯುತ್ ಶಕ್ತಿ ಸಂಪರ್ಕ ಕಲ್ಪಿಸೋದಕ್ಕೂ ಕೂಡ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇವೆ. ತುಮಕೂರಿನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಬ್ಬಿಯಲ್ಲಿ ಎಷ್ಟು RUBಗಳು ಬಂದಿದೆ ಎಲ್ಲಕ್ಕೂ ಕೂಡ ಹಳೆ ಓಪನ್ ಆಗಿರೋ ಕೂಡ ಮಾಡ್ತಕ್ಕಂಥದ್ದು. ಇನ್ನು ಮುಂದೆ ಯಾವುದೇ ಆದರೂ ಕೂಡ ವಿದ್ಯುತ್ ಶಕ್ತಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದೀನಿ. ಗುಣಮಟ್ಟದಲ್ಲಿ ರಾಜಿ ಇಲ್ಲ.